ಸಲಿಂಗ ಸಂಕಷ್ಟದಲ್ಲಿ ಸೂರಜ್ ವಿಲವಿಲ ಪ್ರಕರಣದಲ್ಲಿ ಸಿಕ್ತು ಮತ್ತಷ್ಟು ಸಸ್ಪೆನ್ಸ್ ಮತ್ತು ಭಾರಿ ಟ್ವಿಸ್ಟ್. ಸಂತ್ರಸ್ತನ ಪರವಾಗಿ ನಿಂತ ದೂರುದಾರ ಸೂರಜ್ಗೆ ಮುಳುವಾಗುತ್ತಾ ಇಬ್ಬರು ಸಂತ್ರಸ್ತರು ಮೆಡಿಕಲ್ ಟೆಸ್ಟ್ ಸಿಡಿಆರ್ ಆಡಿಯೋ ಸಾಕ್ಷ್ಯಗಳು ಹೇಳ್ತಾ ಇರೋದಾದ್ರೂ ಏನು ಹೇಗಿದೆ ಸಿಐಡಿ ತನಿಖೆಯ ವೈಖರಿ? ಇದೇ ಇವತ್ತಿನ ವಿಶೇಷ. ಸಲಿಂಗ ಖೆಡ್ಡಾದಲ್ಲಿ ಸೂರಜ್. ಇದೊಂದು ಫೋಟೋ ನೋಡಿ. ಈ ಒಂದು ಫೋಟೋ 1000 ಸಾಲುಗಳಿಗೆ ಸಮ. ನೂರಾರು ಕಥೆಗಳನ್ನ ಹೇಳುತ್ತೆ ಈ ಫೋಟೋ. 3 ವರ್ಷದ ಹಿಂದೆ ತೆಗೆದಿರುವ ಈ ಫೋಟೋ ಈಗಿನ ಭವಿಷ್ಯವನ್ನ ನುಡಿತಾ ಇದೆ. ಫೋಟೋ ತೆಗೆದಾಗ ಯಾವುದೇ ಸುದ್ದಿ ಮಾಡದ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ಒಟ್ಟು 4 ಮಂದಿ ಈ ಫೋಟೋದಲ್ಲಿದ್ದಾರೆ. ಫೋಟೋದಲ್ಲಿರೋದು ಪ್ರಜ್ವಲ್, ಸೂರಜ್ ಮತ್ತು ದರ್ಶನ್ ಪರಪ್ಪನ ಅಗ್ರಹಾರ ಸೇರ್ಕೊಂಡು ಕಂಬಿ ಎಣಿಸ್ತಿದ್ದಾರೆ. ಭವಾನಿ ಕೂಡ ಕಂಬಿ ಎಣಿಸೋ ಆತಂಕದಲ್ಲಿದ್ದಾರೆ. ಯಾವ ವ್ಯಕ್ತಿ ಯಾವ ಗಳಿಗೆಯಲ್ಲಿ ಈ ಫೋಟೋ ತೆಗೆದ್ನೋ ಗೊತ್ತಿಲ್ಲ. ಈ ಫೋಟೋದಲ್ಲಿರುವ ಎಲ್ಲರೂ ಕೂಡ ಕಾನೂನು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಒಂದೇ ಬಾರಿಗೆ 3 ಪರಪ್ಪನ ಅಗ್ರಹಾರ ಸೇರಿರೋದು ಅಚ್ಚರಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಅಣ್ಣನೂ ಜೈಲಿಗೆ, ತಮ್ಮನೂ ಜೈಲಿಗೆ. ರೇವಣ್ಣ, ಭವಾನಿ ಮೇಲೂ ಕೇಸ್. ಸೂರಜ್ಗೆ ಸಲಿಂಗ ಸಂಕಷ್ಟ, ಮತ್ತಷ್ಟು ಸಸ್ಪೆನ್ಸ್, ಭಾರಿ ಟ್ವಿಸ್ಟ್. ಇಬ್ಬರು ಸಂತ್ರಸ್ತರು ಮೆಡಿಕಲ್ ಟೆಸ್ಟ್ ಸಿಡಿಆರ್ ಸೂರಜ್ಗೆ ಮುಳುವಾಗುತ್ತಾ? ಫೋಟೋದಲ್ಲಿರುವವರು 3 ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ಪರಪ್ಪನ ಅಗ್ರಹಾರದ ಹೊಸ್ತಿಲು ತುಳಿದಿರೋದು HD ರೇವಣ್ಣ ಪುತ್ರ ಸೂರಜ್ ರೇವಣ್ಣ ಸಲಿಂಗ ದೌರ್ಜನ್ಯ ಆರೋಪದ ಅಡಿಯಲ್ಲಿ. ಸೂರಜ್ ಈಗ ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ದು ಆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಕೇಸ್ ಬಲವಾಗ್ತಾ ಇದೆ. ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದು ಸೂರಜ್ ಪರವಾಗಿಯೂ ಕೂಡ ದೂರು ದಾಖಲಾಗಿದೆ. ಸೂರಜ್ ನನ್ನ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ ಅಂತ ಸಂತ್ರಸ್ತನೊಬ್ಬ ದೂರು ಕೊಟ್ರೆ, ದೂರು ಕೊಟ್ಟಿರೋ ವ್ಯಕ್ತಿ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡೋಕೆ ಯತ್ನಿಸಿದ್ದಾನೆ ಅಂತ ಸೂರಜ್ ಪರವಾಗಿ ದೂರು ಸ್ವೀಕರಿಸಲಾಗಿದೆ. ತಮ್ಮ ಪರವಾಗಿ ಸಲ್ಲಿಕೆಯಾದ ದೂರಿನ ವಿಚಾರದಲ್ಲಿ ಸಾಕ್ಷ್ಯಾಧಾರಗಳನ್ನ ನೀಡೋಕೆ ಬಂದಿದ್ದ ಸೂರಜ್ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಸೂರಜ್ ಸ್ವತಃ ತಾವೇ ಪೊಲೀಸರ ಬಲೆಗೆ ಬಿದ್ದಿದ್ರು. ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ತುಂಬಾನೇ ವಿಚಾರಣೆ ನಡೆಸಿದ್ರು. ಸೂರಜ್ ಬಳಿ ಇದ್ದ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿಕೊಂಡು ತರಹೇವಾರಿ ಪ್ರಶ್ನೆಗಳನ್ನ ಕೇಳಿದ್ರು.
ನಂತರ ಹಾಸನದ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದ್ರು. 42ನೇ ACMM ಕೋರ್ಟ್ ನ್ಯಾಯಾಧೀಶರ ಮುಂದೆ ಸೂರಜ್ನನ್ನ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಟ್ಟರು. ಕೇಸ್ ಫೈಲ್ ಅಧಿಕೃತವಾಗಿ ಹಸ್ತಾಂತರವಾಗದ ಹಿನ್ನೆಲೆಯಲ್ಲಿ ಸೂರಜ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಕೋರ್ಟ್ನಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಸೂರಜ್ನನ್ನ ಕಳಿಸಲಾಯಿತು. ಕ್ವಾರಂಟೈನ್ ಸೆಲ್ನಲ್ಲಿ ಸೂರಜ್, ವಿಚಾರಣಾಧೀನ ಕೈದಿ ನಂಬರ್ 6141. ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ ಮೇಲೆ ಅವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ಕೊಡಲಾಯಿತು. ಅವರ ನಂಬರ್ 6141. ವಿಚಾರಣಾಧೀನ ಕೈದಿಯಾದ ಹಿನ್ನೆಲೆಯಲ್ಲಿ ಸೂರಜ್ನನ್ನ ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿತ್ತು. ಇದುವರೆಗೆ ನಡೆದಿರುವಂತಹ ಕತೆ ಇದು. ಸಲಿಂಗಕಾಮ ಸಂಕಷ್ಟದಲ್ಲಿ ಸೂರಜ್ನನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸೋದು ಸಿಐಡಿ ಕೆಲಸವಾಗಿರುತ್ತೆ. ಸೂರಜ್ ಅವರ ವಿಚಾರಣೆ ಜೊತೆಗೆ ಸೂರಜ್ ವಿರುದ್ಧ ದೂರು ನೀಡಿರುವ ವ್ಯಕ್ತಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಹೀಗೆ ವಿಚಾರಣೆ ನಡೀತಾ ಇರಬೇಕಾದ್ರೆ ಕೆಲವೊಂದು ಅಚ್ಚರಿ ಮಾಹಿತಿಗಳು ಹೊರಬರ್ತಿವೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ಗಳು ಬೆಳಕಿಗೆ ಬರ್ತಿವೆ. ಈ ಟ್ವಿಸ್ಟ್ಗಳು ಸೂರಜ್ ರೇವಣ್ಣ ಕೇಸ್ಗೆ ಹೊಸ ಆಯಾಮವನ್ನೇ ಕೊಡ್ತಿವೆ. ಸೂರಜ್ ವಿರುದ್ಧ ದಾಖಲಾಗಿರೋ ಸಲಿಂಗಕಾಮ ದೌರ್ಜನ್ಯ ಕೇಸನ್ನ ಈಗಾಗಲೇ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ರಾಜ್ಯದ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಹಾಸನ ಎಸ್ಪಿ ಸಿಐಡಿ ಡಿಜಿಪಿಗೆ ಪತ್ರ ಬರೆದಿರುವ ಹಿತೇಂದ್ರ ಖುದ್ದು ಸಿಐಡಿ ಕಚೇರಿಗೆ ತೆರಳಿ ಕೇಸ್ ಫೈಲ್ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸನ್ನ ವಿಚಾರಣೆ ನಡೆಸ್ತಾ ಇರುವಂತಹ ಬಿಕೆ ಸಿಂಗ್ ಅವರಿಗೆ ಸೂರಜ್ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ವಹಿಸಿರುವ ಕಾರಣದಿಂದ ಸೂರಜ್ ಕೇಸ್ ಮತ್ತಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರೋ ಮತ್ತು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಹುಟ್ಟುಹಾಕಿರುವ ಒಂದು ಕುಟುಂಬದ 2 ಕೇಸ್ಗಳನ್ನ ಬಿಕೆ ಸಿಂಗ್ ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಸೂರಜ್ ಕೇಸ್ನಲ್ಲಿ ಯಾವ ತರ ತನಿಖೆ ನಡೆಸಬೇಕು ಅನ್ನೋದಕ್ಕೆ ರೂಪುರೇಷೆ ಹಾಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಸೊ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ 6th of July ತನಕ. ಸೊ ನೋಡೋಣ, ಫರ್ದರ್ ಇನ್ಸ್ಟ್ರಕ್ಷನ್ಸ್ ತಗೊಂಡು ವಿ ವಿಲ್ ಅಪ್ಡೇಟ್ ಯು. ಸಿಐಡಿ ಇನ್ನೂ ಟೇಕ್ ಓವರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ, ಅಕಾರ್ಡಿಂಗ್ಲಿ ನಿಮಗೂ ಗೊತ್ತಾಗುತ್ತೆ. ಒಂದು ಸಿಐಡಿ ಟೇಕ್ಸ್ ಓವರ್ ಇಲ್ಲ, ಇನ್ನೂ ಮೂವ್ ಮಾಡಿಲ್ಲ. ಒನ್ಸ್ ವಿ ಗೆಟ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ವಿಲ್ ಅಪ್ಡೇಟ್ ಯು. ಸಿಐಡಿ ಇಸ್ ಎಟ್ ಟು ಟೇಕ್ ಓವರ್ ದ ಮ್ಯಾಟರ್. ಆಗಿಲ್ಲ, ಆಗಿದೆ, ಆಫಿಷಿಯಲ್ ಆಗಿದೆ. ಬಟ್ ದೇ ಹ್ಯಾವ್ ಟು ಟೇಕ್ ಓವರ್. ಲೆಟ್ ಸೂರಜ್ ರೇವಣ್ಣ ಕೇಸಲ್ಲಿ ಸಿಐಡಿ ಎಂಟ್ರಿ ಕೊಟ್ಟಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೂರಜ್ ರೇವಣ್ಣ ಅವರ ವಿಚಾರಣೆ ಈಗಷ್ಟೇ ಆರಂಭವಾಗಬೇಕಾಗಿದೆ. ಈ ಬೆನ್ನಲ್ಲೇ ಕೆಲವೊಂದು ರೋಚಕ ಟ್ವಿಸ್ಟ್ಗಳು ಈ ಕೇಸಲ್ಲಿ ಹೊರಬರ್ತಿವೆ. ಸೂರಜ್ ವಿರುದ್ಧ ದೂರು ನೀಡಿದ್ದಾತನೇ ವಿರುದ್ಧ ಅಂದ್ರೆ ಸೂರಜ್ ಪರವಾಗಿ ದೂರು ನೀಡಿದ್ದ ವ್ಯಕ್ತಿಯೇ ಈಗ ಸೂರಜ್ ವಿರುದ್ಧ ನಿಂತಿದ್ದಾನೆ. ಸೂರಜ್ ತನ್ನ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾನೆ. ತನ್ನ ಪರವಾಗಿ ಮಾತಾಡ್ತಾ ಇದ್ದ ವ್ಯಕ್ತಿಯೇ ಈ ತರ ಉಲ್ಟಾ ಹೊಡೆದಿರೋದು ಸೂರಜ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. 2ನೇ ವ್ಯಕ್ತಿಯ ಆರೋಪದ ಜೊತೆಗೆ ಮೊದಲ ವ್ಯಕ್ತಿಯ ದೂರು ಸೂರಜ್ನನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಎಸ್, ಸೂರಜ್ಗೆ ಡಬಲ್ ಸಂಕಷ್ಟ ಎದುರಾಗಿದೆ. ಇದೆಲ್ಲ ಅರ್ಥ ಆಗಬೇಕು ಅಂತಂದ್ರೆ ಸ್ವಲ್ಪ ಹಿನ್ನೆಲೆಯನ್ನು ನೋಡಬೇಕು. ಆಗ ಮಾತ್ರ ಸೂರಜ್ ರೇವಣ್ಣ ಸಿಕ್ಕಾಕೊಂಡಿರುವ ಜೇಡರ ಬಲೆ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಸೂರಜ್ ರೇವಣ್ಣ ಕೇಸ್ ಜಟಿಲ. ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದ ಟೈಮ್ನಿಂದಲೂ ಅದು ಜಟಿಲವಾಗಿಯೇ ಇದೆ. ಸೂರಜ್ ಕೇಸ್ ಆರಂಭವಾಗಿದ್ದೇ ವ್ಯಕ್ತಿಯೊಬ್ಬನ ದೂರಿನಿಂದಾಗಿ. ಹೌದು, ಕೆಲವು ದಿನಗಳ ಹಿಂದೆ ಹಾಸನದ ಹೊಳೆನರಸೀಪುರ ಠಾಣೆಯಲ್ಲಿ ಯುವಕನೊಬ್ಬ ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಡ್ತಾನೆ. ಸೂರಜ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸ್ತಾನೆ.
ತಾನು ಕೂಡ ಜೆಡಿಎಸ್ ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ದ ಆತನ ದೂರನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ತಾರೆ. ಈ ದೂರು ಸ್ವೀಕಾರವಾದ ಕೆಲವು ದಿನಗಳಲ್ಲಿ ಮತ್ತೊಂದು ದೂರು ಬರುತ್ತೆ. ಆ ದೂರು ಸೂರಜ್ ಪರವಾಗಿರೋದು ದೂರು. ಸೂರಜ್ ಆಪ್ತ ಅಂತ ಹೇಳ್ಕೊಂಡಿದ್ದ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಾನೆ. ಸೂರಜ್ರನ್ನ ವ್ಯಕ್ತಿಯೊಬ್ಬ ಬ್ಲಾಕ್ ಮೇಲ್ ಮಾಡ್ತಾ ಇರೋದಾಗಿ ಮತ್ತು ಸುಲಿಗೆ ಮಾಡೋದಕ್ಕೆ ಯತ್ನಿಸಿರೋದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿರುತ್ತೆ. ಸೂರಜ್ ರೇವಣ್ಣ ವಿರುದ್ಧ ಒಂದು ದೂರು ಮತ್ತು ಪರವಾಗಿ ಒಂದು ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತವೆ. ಸೂರಜ್ ತಮ್ಮ ಪರವಾಗಿ ಸಾಕ್ಷಿಗಳನ್ನ ನೀಡೋಕೆ ಬಂದಾಗ ಪೊಲೀಸರ ಬಲೆಗೆ ಬೀಳ್ತಾರೆ ಮತ್ತು ಅರೆಸ್ಟ್ ಆಗ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಕೂಡ ಸಿಕ್ತು. ಅದೇನಪ್ಪಾ ಅಂದ್ರೆ ಈ ಹಿಂದೆ ಸೂರಜ್ ಪರವಾಗಿ ದೂರು ಕೊಟ್ಟಿದ್ದ ವ್ಯಕ್ತಿಯೇ ಈಗ ಸೂರಜ್ ವಿರುದ್ಧ ಮಾತನಾಡೋಕೆ ಮುಂದಾದ್ರು. ಸೂರಜ್ ತನ್ನ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಮೊದಲ ವ್ಯಕ್ತಿ ದೂರು ನೀಡಿದ್ದನ್ನ ನೋಡಿ ತನಗೂ ಕೂಡ ಧೈರ್ಯ ಬಂದಿದೆ. ತಾನು ಕೂಡ ದೂರು ಕೊಡ್ತೇನೆ ಅಂತ ಆ ವ್ಯಕ್ತಿಯೂ ಕೂಡ ಹೇಳ್ಕೊಂಡಿದ್ದ. ಅಲ್ಲಿಂದ ಸೂರಜ್ ರೇವಣ್ಣಗೆ ಡಬಲ್ ಸಂಕಷ್ಟ ಶುರುವಾಗಿದೆ. ನನಗೆ ಕರೋನಾ ಟೈಮಲ್ಲಿ ಆಗಿದ್ದು. ಕರೋನಾ ಟೈಮಲ್ಲಿ ಘಟನೆ ನಡೆದಿದ್ದು. ನಮ್ಮ ಭಾಗದ ಲೀಡ್ರ್ ಅವರು ರೇವಣ್ಣವ್ರ ಮಗ, ಆಗ ಗೊತ್ತಿತ್ತು. ಆ ಥರ ನಾವು ಸಂಗ್ರಾಮ ಅಂತ ಮಾಡಿದ್ದು ರೇವಣ್ಣ ಬ್ರಿಗೇಡ್ ಅಂತ ಮೊದಲಿಂದಲೇ ಪರಿಚಯ ಇತ್ತು. ಅವಾಗಿಂದ ಅವರು ಘಟನೆ ನಡೆಯೋಕ್ಕಿಂತ ಮೊದಲು ಒಂದು 5 ವರ್ಷ ಮೊದಲೇ ಪರಿಚಯ. ಅದು ಘಟನೆ ನಡೆದ ಒಂದು 4 year ಬ್ಯಾಕಲ್ಲಿ. ಅದಾದರೆ ಇವನ್ ಈ ಘಟನೆ ನಡೆಯೋವರೆಗೂ ಗೊತ್ತಾ ಇದ್ದೆ. ಯಾವುದೇ ರೀತಿ ಹಣ ಸಂಬಂಧ ವ್ಯವಹಾರ ಆಗಲಿ ಏನಾದರೂ ಆಗಲಿ ಪಕ್ಷದ ಕಾರ್ಯಕರ್ತನ ದುಡಿತಿದ್ದೆ ಅಷ್ಟೇ. ಅವನನ್ನು ಫಸ್ಟು ಎದುರಿಸಿ ಏನಾದರೂ ಮಾಡಿ ಕಂಪ್ಲೇಂಟ್ ಕೊಡ್ದಂಗೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆಗಲಿಲ್ಲ. ಆಮೇಲೆ ಹಣದ ಆಫರ್ ಕೊಟ್ಟು ಏನಾದರೂ ಮಾಡಿ ಒಟ್ಟಲ್ಲಿ ಅವನು ತಡೆ ಹಿಡಿಯೋಕ್ಕೆ ತುಂಬ ಟ್ರೈ ಮಾಡಿದ್ರು ಅವ್ರ ಥ್ರೂ. ಅದು ಆ್ಯಕ್ಚುಲಿ ಅವರನ್ನೇ ಟ್ರ್ಯಾಪ್ ಮಾಡೋಕ್ಕೆ ಇವ್ರು ಹೇಳ್ಕೊಟ್ಟಿದ್ದು. ಇವನೇ ಹಣ ಕೇಳಿರಲಿಲ್ಲ. ಇವನನ್ನ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ದ. ಅದೇ ಮಾಮೂಲಿ ಏನು ಮಾಡಬೇಡ ಬಾ, ಇದಾರೆ ಬಾಸ್ ಇದ್ದಾರೆ, ಏನು ಬೇಕು ಅದೆಲ್ಲ ಮಾಡಿಕೊಡ್ತಾರೆ ಜೀವನಕ್ಕೆ, ಇನ್ನು ತಲೆ ಕೆಡಿಸ್ಕೊಬೇಡ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ, ಏನಾಗಿದ್ದಾಯ್ತು ಅಂತ ಬಾ ಅಂತ ಒಂದು. ಸೂರಜ್ ಬಳಿ ಹಣ ಪೀಕಲು ಸ್ಕೆಚ್ ಹಾಕಿದ್ರ? ಇದೆಲ್ಲ ಹಳೆ ಕತೆ. ಈ ಹಳೆ ಕಥೆಯಲ್ಲೂ ಕೂಡ ಕೆಲವೊಂದು ಟ್ವಿಸ್ಟ್ಗಳಿದಾವೆ, ಕೆಲವೊಂದು ಅನುಮಾನಗಳಿದಾವೆ. ಮೊದಲ ಸಂತ್ರಸ್ತ ಯುವಕನ ವಿರುದ್ಧ ದೂರು ನೀಡಿದ್ದ ವ್ಯಕ್ತಿಯೇ ಈಗ ಉಲ್ಟಾ ಹೊಡೆದಿರೋದು ಸೂರಜ್ ಕೇಸ್ನಲ್ಲಿ ಬಹಳ ಟ್ವಿಸ್ಟ್ ಕೊಡ್ತಾ ಇದೆ. ಸೂರಜ್ ಪರ ದೂರು ನೀಡಿದ್ದ ವ್ಯಕ್ತಿಯೇ ಸಂತ್ರಸ್ತನ ಜೊತೆಗೆ ಸೇರ್ಕೊಂಡಿದ್ದಾನೆ. ಹೀಗಾಗಿ ಸೂರಜ್ ರೇವಣ್ಣ ಬಳಿ ಹಣ ಕೀಳಲು ಇಬ್ರು ಸೇರಿ ಪ್ಲಾನ್ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಹಲವು ವರ್ಷಗಳಿಂದ ಸೂರಜ್ ಜೊತೆ ಇದ್ದಂತ ಎರಡನೇ ವ್ಯಕ್ತಿ ಸೂರಜ್ ಅವರ ವೀಕ್ನೆಸ್ ತಿಳಿದು ಸ್ಕೆಚ್ ಹಾಕಿರಬಹುದು ಅನ್ನೋ ಅನುಮಾನಗಳು ಎದ್ದಿವೆ. ಸೂರಜ್ ಕೇಸ್ನಲ್ಲಿ ಈ ಮೊದಲು ಕೆಲವೊಂದು ವಿಚಾರ ರಿವೀಲ್ ಆಗಿತ್ತು. 5 ಕೋಟಿ ರೂಪಾಯಿ ಹಣ ಕೊಡುವಂತೆ ಮೊದಲನೇ ಸಂತ್ರಸ್ತ ಬ್ಲಾಕ್ ಮೇಲ್ ಮಾಡಿದ್ದ ಅಂತ ದೂರು ದಾಖಲಾಗಿತ್ತು. 5 ಕೋಟಿ ರೂಪಾಯಿ ವಿಚಾರದಲ್ಲಿ ಚೌಕಾಸಿ ಕೂಡ ನಡೆದಿತ್ತು. 5 ಕೋಟಿ ರೂಪಾಯಿ ಬದಲಿಗೆ 3 ಕೋಟಿ, 2.5 ಕೋಟಿ, 2 ಕೋಟಿ ಕೊಡ್ತೇವೆ ಅಂತೆಲ್ಲ ಚೌಕಾಸಿ ನಡೆದಿತ್ತು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಈಗ ಸೂರಜ್ ಪರ ದೂರು ನೀಡಿದ್ದ ವ್ಯಕ್ತಿಯೇ ಸಂತ್ರಸ್ತನ ಪರವಾಗಿ ನಿಂತಿದ್ದು ಸೂರಜ್ ಬಳಿ ಹಣ ಪೀಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನೋ ಪ್ರಶ್ನೆಗಳು ಇದು ಹುಟ್ಟು ಹಾಕ್ತಿದೆ. ಸೂರಜ್ ರೇವಣ್ಣ ಕೇಸ್ನ ವಿಚಾರಣೆ ನಡೀತಾ ಇದೆ. 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದ್ದು ಬಾಡಿ ವಾರೆಂಟ್ ಮೇಲೆ ಸೂರಜ್ನನ್ನ ಸಿಐಡಿ ಕಸ್ಟಡಿಗೆ ಪಡ್ಕೊಂಡಿದೆ. 10 ದಿನಗಳ ಕಾಲ ಸೂರಜ್ ರೇವಣ್ಣ ಕಸ್ಟಡಿಗೆ ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಸಿಐಡಿ ವಾದಿಸಿತ್ತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಜುಲೈ 1ರವರೆಗೆ ಸೂರಜ್ನನ್ನ ಕಸ್ಟಡಿಗೆ ಕೊಟ್ಟಿದೆ. ಸೂರಜ್ರನ್ನ ಸಿಐಡಿ ಕಸ್ಟಡಿಗೆ ನೀಡೋದಕ್ಕೆ ಕೆಲವೊಂದು ಅಂಶಗಳನ್ನ ಕೋರ್ಟ್ ಮುಂದಿಟ್ಟಿತ್ತು ಸಿಐಡಿ. ಲೈಂಗಿಕ ದೌರ್ಜನ್ಯ ಕೃತ್ಯ ನಡೆದಿರೋ ಸ್ಥಳದಲ್ಲಿ ಮಹಜರು ಮಾಡಬೇಕಾಗಿದೆ. 2ನೇ ಆರೋಪಿ ನಾಪತ್ತೆಯಾಗಿದ್ದು ಸೂರಜ್ ಮೂಲಕ ಮಾಹಿತಿ ಪಡೆದು 2ನೇ ಆರೋಪಿಯನ್ನ ಬಂಧಿಸಬೇಕು. ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ವಾಟ್ಸ್ಆಪ್ ಚಾಟಿಂಗ್ ಅನ್ನ ಹೊರತೆಗೆಯಬೇಕು. ಕೃತ್ಯದ ವೇಳೆ ಆರೋಪಿ ಧರಿಸಿದ್ದ ಬಟ್ಟೆಗಳನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಮಾಡಬೇಕು. ವಾಯ್ಸ್ ರೆಕಾರ್ಡಿಂಗ್ ಎಫ್ಎಸ್ಎಲ್ಗೆ ಕಳಿಸಬೇಕು. ಇದೆಲ್ಲ ಕಾರಣಕ್ಕೆ ಸೂರಜ್ರನ್ನ ಸಿಐಡಿ ವಶಕ್ಕೆ ನೀಡಬೇಕು ಅಂತ ಸಿಐಡಿ ವಾದ ಮಂಡನೆ ಮಾಡಿತ್ತು.
ಹೇಗಿರುತ್ತೆ ಗೊತ್ತಾ ಸಿಐಡಿ ತನಿಖೆ? ಸಿಐಡಿಯ ಎಲ್ಲಾ ವಾದವನ್ನ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಪುರಸ್ಕರಿಸಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ 8 ದಿನಗಳ ಕಾಲ ಸೂರಜ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದ್ದಾರೆ. ಸಂತ್ರಸ್ತರ ವಿಡಿಯೋ ದೂರಿನ ಆಧಾರದಲ್ಲಿ ಸೂರಜ್ ರೇವಣ್ಣ ವಿಚಾರಣೆ ನಡೆಯಲಿದೆ. ಸದ್ಯದ ಸಂತ್ರಸ್ತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದ್ದು, ಸೂರಜ್ ಮತ್ತು ಸಂತ್ರಸ್ತನ ಭೇಟಿ ಮಾಡಿದ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಸೂರಜ್ ಮತ್ತು ಸಂತ್ರಸ್ತನ ಸಿಡಿಆರ್ ಮತ್ತು ಟವರ್ ಡಂಪ್ ಅನ್ನ ಕೂಡ ಎನ್ಕ್ವೈರಿ ಮಾಡಲಾಗ್ತಿದೆ. ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾಗ್ತಿರುವಂತಹ ದಿನ ಸೂರಜ್ ಎಲ್ಲಿದ್ರು, ಸಂತ್ರಸ್ತ ಹೇಳ್ತಿರೋದೇನು, ಸೂರಜ್ ಹೇಳ್ತಿರೋದೇನು, ಟೆಕ್ನಿಕಲ್ ಸಾಕ್ಷ್ಯ ಇದೆರಡಕ್ಕೂ ಮ್ಯಾಚ್ ಆಗುತ್ತಾ ಅನ್ನೋ ಎಲ್ಲಾ ವಿಚಾರದಲ್ಲಿ ಸಿಐಡಿ ತನಿಖೆ ಮಾಡ್ತಾ ಇದೆ. ಹೊಳೆನರಸೀಪುರ ಪೊಲೀಸರ ತನಿಖೆಯ ಮಾಹಿತಿ ಸಂಗ್ರಹ. ಸೂರಜ್ರನ್ನ ಸಿಐಡಿ ವಶಕ್ಕೆ ಪಡ್ಕೊಂಡಿದೆ. 8 ದಿನಗಳ ಕಾಲ ಸೂರಜ್ ವಿಚಾರಣೆ ನಡೆಯಲಿದೆ. ಮೊದಲಿಗೆ ಸೂರಜ್ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಿರುವ ಸಿಐಡಿ ಅಧಿಕಾರಿಗಳು ಸಿಐಡಿ ಟೆಕ್ನಿಕಲ್ ಸೆಲ್ನಿಂದ ಡೇಟಾ ರಿಟ್ರೀವ್ ಮಾಡಲಿದೆ. ವಾಟ್ಸ್ಆಪ್ ಮಿರರ್ ಇಮೇಜ್ ತೆಗೆಯೋದಕ್ಕೆ ಕೂಡ ಮುಂದಾಗಲಿದೆ. ಹಾಸನದ ಹೊಳೆನರಸೀಪುರ ಪೊಲೀಸರು ಈವರೆಗೆ ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಿದ್ದು, ಆ ಎಲ್ಲ ಮಾಹಿತಿಯನ್ನ ಸಿಐಡಿ ಸಂಗ್ರಹ ಮಾಡಲಿದೆ. ಹೊಳೆನರಸೀಪುರ ಪೊಲೀಸರು ತನಿಖೆಯನ್ನು ಮುಂದುವರಿಸಲಿದ್ದಾರೆ. ಸಿಐಡಿ ಪೊಲೀಸರು ಸೂರಜ್ ವಿರುದ್ಧ ದಾಖಲಾಗಿರೋ ಸೆಕ್ಷನ್ಗಳ ಆಧಾರದಲ್ಲಿ ತನಿಖೆ. ಸೂರಜ್ ವಿರುದ್ಧ ದಾಖಲಾಗಿರುವ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ನಡೆಯುತ್ತೆ. ಅಂದಹಾಗೆ ಸೂರಜ್ ವಿರುದ್ಧ ದಾಖಲಾಗಿರೋದು ತುಂಬಾ ಗಂಭೀರವಾದ ಆರೋಪಗಳು. ಅಕ್ರಮ ಬಂಧನ, ಅಸಹಜ ಲೈಂಗಿಕ ದೌರ್ಜನ್ಯ, ಕ್ರಿಮಿನಲ್ ಬೆದರಿಕೆ ಹಾಗೂ ಜೀವ ಬೆದರಿಕೆ ಆರೋಪಗಳು ಸೂರಜ್ ವಿರುದ್ಧ ಕೇಳಿಬಂದಿವೆ. ಒಂದು ವೇಳೆ ಈ ಎಲ್ಲಾ ಆರೋಪಗಳು ಸಾಬೀತಾದ್ರೆ ಸೂರಜ್ಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನ ವಿಧಿಸುವ ಸಾಧ್ಯತೆ ಇರುತ್ತೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ತನಿಖಾ ತಂಡದ ಮುಖ್ಯಸ್ಥರಾಗಿ ಎಸ್ಪಿ ವೆಂಕಟೇಶ್ ಮತ್ತು ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಉಮೇಶ್ ನೇಮಕವಾಗಿದೆ. ತನಿಖಾ ತಂಡದಲ್ಲಿ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಕೂಡ ಇದ್ದಾರೆ. ಅವರೆಲ್ಲ ತನಿಖೆಯನ್ನ ಯಾವ ತರ ನಡೆಸ್ತಾರೆ ಅನ್ನೋದರ ಆಧಾರದ ಮೇಲೆ ಶಿಕ್ಷೆ ಪ್ರಕಟವಾಗುತ್ತೆ. ಸೂರಜ್ ಮೇಲಿರೋ ಲೈಂಗಿಕ ದೌರ್ಜನ್ಯ ಕೇಸನ್ನ ಸಿಐಡಿ ಕೈಗೆತ್ತಿಕೊಂಡಿದೆ. ತನಿಖೆಯನ್ನ ಪ್ರಾರಂಭಿಸಿದೆ. ತಮ್ಮದೇ ಸ್ಟೈಲ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಾ ಇದೆ. ಸೂರಜ್ ಕೇಸ್ನಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯೋದು ಹೇಗೆ ಗೊತ್ತಾ? ವೈರಲ್ ಆಗ್ತಿರೋ ಆಡಿಯೋದಲ್ಲಿ ರಿವೀಲ್ ಆಗಿರ್ತಕ್ಕಂಥ ರಹಸ್ಯವೇನು ಹೇಳ್ತೇವೆ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಸೂರಜ್ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ಸಿಐಡಿ ಸಂಪೂರ್ಣ ತನಿಖೆಯನ್ನ ನಡೆಸಿದ ಮೇಲೆ ಮತ್ತಷ್ಟು ಸತ್ಯಗಳು ಹೊರಗೆ ಬರ್ತವೆ. ಆದರೆ ತನಿಖೆ ಜಾರಿಯಲ್ಲಿ ಇರೋವಾಗಲೇ ಕೆಲವೊಂದು ವಿಚಾರಗಳು ಹೊರಗೆ ಬಂದಿವೆ. ಸೂರಜ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಲವಾಗಲಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಿಲವಿಲ ಅಂತಿರೋ ಸೂರಜ್. ಪ್ರಜ್ವಲ್ ರಂತೆ ಪಕ್ಷದಿಂದ ವಜಾ ಮಾಡ್ತಾರಾ ಸೂರಜ್ನನ್ನ? ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಸೂರಜ್ ಸಿಕ್ಕಾಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒದ್ದಾಡ್ತಿದ್ದಾರೆ. ಅಂದಹಾಗೆ ರಾಜಕಾರಣಿಗಳಿಗೆ ಲೈಂಗಿಕ ದೌರ್ಜನ್ಯ ಕೇಸ್ ಹೊಸ್ತೇನಲ್ಲ. ಆಗಾಗ ರಾಜಕಾರಣಿಗಳ ವಿರುದ್ಧ ಇಂಥ ಆರೋಪಗಳು ಕೇಳಿ ಬರ್ತಾನೆ ಇರ್ತಾವೆ. ಸದ್ಯಕ್ಕೆ ಪ್ರಜ್ವಲ್ ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸಿಕ್ಕಿ ನಲಾಡ್ತಿದ್ದಾರೆ. ಈಗ ಪ್ರಜ್ವಲ್ ಅಣ್ಣ ಕೂಡ ಇಂಥದ್ದೇ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಇದು ಸಲಿಂಗ ದೌರ್ಜನ್ಯ ಕೇಸ್. ರಾಜಕಾರಣಿಯೊಬ್ರು ಇಂಥ ಕೇಸ್ನಲ್ಲಿ ಆರೋಪಿಗಳಾಗಿರೋದು ಅಪರೂಪದಲ್ಲೇ ಅಪರೂಪ. ಪೊಲೀಸ್ ಠಾಣೆ ಮೆಟ್ಟಿಲ ಹತ್ತಿರುವಂತ ಈ ಕೇಸನ್ನ ಯಾವ ತರ ತನಿಖೆ ಮಾಡಲಾಗುತ್ತೆ, ವಿಚಾರಣೆ ಯಾವ ತರ ಇರುತ್ತೆ ಅನ್ನೋದನ್ನ ಎಲ್ರಿಗೂ ಕೂಡ ಕುತೂಹಲ ಮೂಡಿಸಿದೆ.
ಸೂರಜ್ ಕೇಸ್ನಲ್ಲಿ ತನಿಖೆ ವೇಗವಾಗಿ ನಡೀತಾ ಇದೆ. 8 ದಿನಗಳ ಕಾಲ ಕಸ್ಟಡಿ ಪಡೆದುಕೊಂಡಿರುವಂತಹ ಸಿಐಡಿ ಕೃತ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಸ್ಥಳಗಳಲ್ಲಿ ಮಹಜರು ಮಾಡುತ್ತೆ, ಟೆಕ್ನಿಕಲ್ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುತ್ತೆ. ಆರೋಪಿ ಹೇಳ್ತಾ ಇರೋದೇನು, ಸಂತ್ರಸ್ತ ಹೇಳ್ತಿರೋದೇನು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕೆಲವೊಂದು ಟೆಸ್ಟ್ಗಳನ್ನ ಕೂಡ ಈ ಕೇಸ್ನಲ್ಲಿ ಮಾಡಲಾಗುತ್ತೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ಕೆಲವೊಂದು ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ. ಸಂತ್ರಸ್ತನ ದೇಹದ ಮೇಲಿನ ಗಾಯಗಳು ಪರೀಕ್ಷೆ ನಡೆಸಲಾಗುತ್ತೆ. ಉಗುರಿನ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳಿಸಲಾಗುತ್ತೆ. ಸಂತ್ರಸ್ತನ ಲಿಂಗತ್ವ ಮತ್ತು ಸಾಮರ್ಥ್ಯವನ್ನ ವೈದ್ಯರು ಪರೀಕ್ಷೆ ಮಾಡ್ತಾರೆ. ಅಸಹಜ ಲೈಂಗಿಕ ಕ್ರಿಯೆ ಬಗ್ಗೆ ಬಾಡಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲಾಗುತ್ತೆ. ಲೈಂಗಿಕ ಕ್ರಿಯೆ ಸಮ್ಮತಿಯಿಂದ ಆಗಿರೋದಾ ಅಥವಾ ಸಮ್ಮತಿ ಇಲ್ಲದೆ ಆಗಿರೋದಾ ಅನ್ನೋದನ್ನ ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಸಂತ್ರಸ್ತನ ಎಂಜಲು ಮತ್ತು ಆರೋಪಿಯ ಎಂಜಲಿನ ಮಾದರಿಯನ್ನ ಸಂಗ್ರಹಿಸಿ ತಾಳೆ ಮಾಡಲಾಗುತ್ತೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ಇದೆಲ್ಲ ಟೆಸ್ಟ್ ನಡೆಯುತ್ತೆ. ಇದೆಲ್ಲ ಟೆಸ್ಟ್ ಆದ್ಮೇಲೆ ಬರೋ ಫಲಿತಾಂಶ ಆಧಾರದ ಮೇಲೆ ಸೂರಜ್ ಅಪರಾಧಿಯೋ ನಿರಪರಾಧಿಯೋ ಅನ್ನೋದು ಡಿಸೈಡ್ ಆಗುತ್ತೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ವೈದ್ಯಕೀಯ ಪರೀಕ್ಷೆ ಸಂತ್ರಸ್ತ ಯುವಕ ತಕರಾರು ತೆಗೆದಿರುವ ಬಗ್ಗೆ ಕೂಡ ವರದಿಯಾಗಿದೆ. ದೂರು ನೀಡಿರುವ ಸಂತ್ರಸ್ತ ಹಾಸನದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗದಿರಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಸಂತ್ರಸ್ತರ ವೈದ್ಯಕೀಯ ಪರೀಕ್ಷೆ ಬೆಂಗಳೂರಲ್ಲಿ ನಡೆಯುತ್ತಿದೆ. ಹಾಸನದಲ್ಲಿ ನಡೆಯಬೇಕಾಗಿದ್ದ ಪರೀಕ್ಷೆಗೆ ಸಂತ್ರಸ್ತ ಒಪ್ಪಿರಲಿಲ್ಲ ಅನ್ನೋದು ಅಚ್ಚರಿಯ ವಿಚಾರ. ದೂರು ನೀಡಿದ ಬಳಿಕ ಸಂತ್ರಸ್ತನಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸೋಕೆ ಪೊಲೀಸರು ಮುಂದಾಗಿದ್ರು. ಆದ್ರೆ ಹಾಸನದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗೋದಿಲ್ಲ ಅಂತ ಹಠ ಮಾಡಿದ್ದ ಸಂತ್ರಸ್ತ ಬೆಂಗಳೂರಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಅಂತ ಹಠ ತೊಟ್ಟಿದ್ದ. ಸೂರಜ್ ಕುಟುಂಬದವರು ಪ್ರಭಾವ ಬೀರಬಹುದಾದ ಹಾಸನದ ಸಿಬ್ಬಂದಿಯ ಮೇಲೆ ತನಗೆ ನಂಬಿಕೆ ಇಲ್ಲ ಅಂತ ಸಂತ್ರಸ್ತ ಹೇಳಿದ್ನಂತೆ. ಇದರಿಂದಾಗಿ ಸಂತ್ರಸ್ತನಿಗೆ ಬೆಂಗಳೂರಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆದಿದೆ. ಸೂರಜ್ ರೇವಣ್ಣ ಕೇಸಲ್ಲಿ ಹೊಸ ವಿಚಾರಗಳು ಹೊರಬರ್ತಿವೆ. ಸೂರಜ್ ಮತ್ತು ಸಂತ್ರಸ್ತ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಹಣ ಕೊಡೋ ಬಗ್ಗೆ ಆಡಿಯೋದಲ್ಲಿ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ. ಸುಮಾರು 2-3 ನಿಮಿಷ ಸಂಭಾಷಣೆ ಮಾಡಿದ್ದು. ಮದರ್ ಡೈರಿಯಲ್ಲಿ ಕೆಲಸದ ಬಗ್ಗೆಯೂ ಕೂಡ ಆಡಿಯೋದಲ್ಲಿ ಮಾತುಕತೆಯಾಗಿದೆ. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನು ಬೆಳಗಿನ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಕೇಳಿಸ್ಕೊ, ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನೀವು ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನೇನಂತ ಅರ್ಥ ಮಾಡ್ಕೊಳ್ಳ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ. ಈ ಜನ ಇದ್ದಾರೆ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಈಗ ವಿಷಯ ಆಗ ಹೋಗಿದೆ, ಅದ್ ಬೇಡ, ಅದ್ ಕುಟ್ಕೊಂಡು ಮಾತಾಡೋಣ ಅಂತಾರೆ. ಆಯ್ತಾ? ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದ್ರು ಹೇಳಿ, ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ಎದುರುಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸಲ್ಲ. ಇವಾಗ ಅವ್ರ ಮೊದ್ಲೇ ಭಯದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ ಅಂತ ಹೇಳಿ. ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ. ಅದನ್ನಾದ್ರು ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ? ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ ಇಲ್ಲಿ ಯಾರ ಮರ್ಯಾದೆ ಹೋಗಲ್ಲ ಕಣೋ. ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ. ನನಗೆ ವಿಷಯ ಸುಮ್ಮನೆ ಬಿಟ್ಟು ಬಿಡ್ಬೇಕು. ಅದೇ ನನ್ಗೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ನೀನ್ ಮಾತಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರೆದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಲೀವ್ ಮಾಡ್ಕೊಂಡೆ. ಈಗ ಆಗಿದ್ ಹಾಕೋಗಿದೆ ಕಣೋ. ಈಗ ನಾವು ದುಡ್ಡು ಹಾ ಹೇಳಿ. ನೀನು ಬಿಕಾಮ್ ಮಾಡಿದ್ದಲ್ಲ ಮದರ್ ಡೈರಿ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿತ್ತು. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಹಾಸನಲ್ಲೇ ಮದರ್ ಡೈರಿ ಓಪನ್ ಆಗ್ತದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ. ನೋಡೋಣ, ಮಾಡ್ತೀನಿ. ಸರಿ ಸೂರಜ್ ರೇವಣ್ಣ ಕೇಸಲ್ಲಿ ಹಲವಾರು ರೀತಿಯಲ್ಲಿ ಮಾತನಾಡಿದ್ರು. ಸೂರಜ್ ರೇವಣ್ಣ ಕೇಸ್ ಹಿಂದೆ ಕಾಂಗ್ರೆಸ್ ಷಡ್ಯಂತ್ರ ಇದೆ ಅನ್ನೋ ತರ ಜೆಡಿಎಸ್ ನಾಯಕರು ಮಾತನಾಡಿದ್ರು. ಈ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ತಮ್ಮ ರಕ್ಷಣೆಗಾಗಿ ಬೇರೆಯವರ ವಿರುದ್ಧ ಆರೋಪ ಮಾಡೋದು ಜೆಡಿಎಸ್ ನಾಯಕರಿಗೆ ಅಭ್ಯಾಸವಾಗ್ಬಿಟ್ಟಿದೆ. ದೇವೇಗೌಡರ ಕುಟುಂಬ, ಮಾಜಿ ಪ್ರಧಾನಿಗಳ ಕುಟುಂಬ, ಅವ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ರಾಜ್ಯದ ಜನ ಗಮನಿಸ್ತಿದ್ದಾರೆ.
ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ರೇವಣ್ಣ ಯಾರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ. ಅವರ ದೃಷ್ಟಿಕೋನಗಳು ಭವಿಷ್ಯ ಅವರ ರಕ್ಷಣೆಗೆ ಬೇರೆಯವರ ಮೇಲೆ ಹೇಳೋದು ಅಭ್ಯಾಸವಾಗಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡ್ರಿ, ಅದು ದೇವೇಗೌಡರ ಕುಟುಂಬ, ಇಡೀ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ. ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಕಾನೂನು ಕ್ರಮ ತಗೊಳ್ತದೆ. ಎಂತಕ್ಕೆ ಹೇಳಿದಾರೋ ಗೊತ್ತಿಲ್ಲ, ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳೋದು ಅಭ್ಯಾಸ ಆಗಿದೆ. ಪ್ರಜ್ವಲ್ ಮತ್ತು ಸೂರಜ್ ವಿಚಾರಣೆ ಒಂದೇ ದಿನ. ರೇವಣ್ಣ ಫ್ಯಾಮಿಲಿ ಕಾನೂನು ಕುಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಕತಾಳೀಯ ಘಟನೆಯೊಂದು ಕೂಡ ನಡೆದಿದೆ. ಬೆಂಗಳೂರಿನ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೋರ್ಟ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇಬ್ಬರು ಪುತ್ರರ ಅರ್ಜಿ ವಿಚಾರಣೆ ನಡೆದಿದೆ. ಹೌದು, ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಅರ್ಜಿಗಳ ವಿಚಾರಣೆ ನಡೆಸಲಾಗಿದೆ. ಎರಡೂ ಪ್ರಕರಣಗಳನ್ನ ಪ್ರತ್ಯೇಕವಾಗಿ ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ನ್ಯಾಯಾಧೀಶರಾದಂತಹ ಕೆಎನ್ ಶಿವಕುಮಾರ್ ಅವರು ಸೂರಜ್ರನ್ನ ಜುಲೈ 1ರವರೆಗೆ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ಜುಲೈ 8ರವರೆಗೆ ನ್ಯಾಯಾಂಗ ಬಂಧನ ನೀಡಿ ಆದೇಶ ಹೊರಡಿಸಿದ್ದಾರೆ. ಸೂರಜ್ ವಿಚಾರಣೆ ಜೊತೆಗೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಗಿದೆ. ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಜೂನ್ 26ಕ್ಕೆ ಪ್ರಜ್ವಲ್ ಜಾಮೀನು ಅರ್ಜಿ ಸಂಬಂಧ ಆದೇಶ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗತಿನಾ ಎನ್ನುವುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಸೂರಜ್ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಇನ್ನೂ ಸಸ್ಪೆನ್ಸ್ ಆಗಿದೆ. ರೇವಣ್ಣ ಕೂಡ ಬೇಲ್ ಮೇಲೆ ಹೊರಗಿರೋದ್ರಿಂದ ಕಾನೂನು ಕುಣಿಕೆಯಲ್ಲಿ ಒದ್ದಾಡ್ತಿದ್ದಾರೆ. ರೇವಣ್ಣ ಪತ್ನಿ ಭವಾನಿ ಕೂಡ ಅರೆಸ್ಟ್ ಆಗುವ ಭಯದಲ್ಲಿದ್ದಾರೆ. ಒಟ್ನಲ್ಲಿ ರೇವಣ್ಣ ಫ್ಯಾಮಿಲಿ ಭವಿಷ್ಯವೇ ಕಾನೂನು ಕುಣಿಕೆಯಲ್ಲಿ ಒದ್ದಾಡ್ತಾ ಇದ್ದು, ಆ ಫ್ಯಾಮಿಲಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಗಾಢವಾದ ಪರಿಣಾಮ ಬೀರಲಿದೆ.